ಕರ್ತನು ಈ ಬೆಳಗಿನ ಜಾವದಲ್ಲಿ ಕೂಡ ಈ ಝೂಮ್ ನ ಮುಖಾಂತರ ಮತ್ತು ಫೇಸ್ಬುಕ್ ಲೈವ್ ನ ಮುಖಾಂತರವಾಗಿ ಆ ಕರ್ತನ ಸನ್ನಿಧಾನದಲ್ಲಿ ಸೇರಿ ಬರುವಂತೆಯೂ ಆಲಯದಲ್ಲೂ ಕೂಡ ಅನೇಕ ಜನರು ಸೇರಿ ಬಂದಿದ್ದಾರೆ. ಕರ್ತನಿಗೆ ಸ್ತೋತ್ರ, ಕರ್ತನಿಗೆ ಮಹಿಮೆಯಾಗಲಿ. ಇವತ್ತಿನ ದಿವಸ ವಾಕ್ಯ ಧ್ಯಾನಕ್ಕೋಸ್ಕರವಾಗಿ ಆಮೋಸನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 4ನೇ ವಚನಕ್ಕೆ ನಮ್ಮ ಸತ್ಯವೇದ ತಿರುಗಿಸೋಣ. ಕರ್ತನ ವಾಕ್ಯ ಈ ರೀತಿಯಲ್ಲಿ ನಡೀತದೆ. ಇವತ್ತು ನಾವು ಈ ವಾಕ್ಯದ ಪ್ರಾರಂಭವನ್ನ ಮಾಡ್ತಾ ಇದ್ದೇವೆ. ವಾಕ್ಯ ಎಷ್ಟು ದಿನ ಹೋಗುವುದು ನಮಗೆ ಗೊತ್ತಿಲ್ಲ. ಆದ್ರೆ ಆಮೋಸನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 4ನೇ ವಚನ, ಆಮೋಸ ಪ್ರವಾದಿ ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಆಮೋಸನು ಯಾರು, ಈತನ ಬ್ಯಾಕ್ ಗ್ರೌಂಡ್ ಏನು ಅಂತ ಅನ್ಕೊಂಡು ತಿಳ್ಕೊಳ್ಳೋದಾದ್ರೆ, ಈತನೊಬ್ಬ ಗೊಲ್ಲನ ಆಗಿದ್ದಾನೆ. ಅಲ್ಲೆಲ್ಲೂಯ್ಯ. ಈತನು ದನ ಕಾಯುವಂತ ಒಂದು ಕೊಟ್ಟಿಗೆಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡುವಂತ, ಸೆಗಣಿಯನ್ನ ಎತ್ತುವಂತ ಅಥವಾ ಅಲ್ಲಿ ಚಾಕ್ರಿಗಳನ್ನ ಮಾಡುವಂತ ವ್ಯಕ್ತಿಯನ್ನ ಕರ್ತನು ಕರೆದು ತನ್ನ ದೇಶಕ್ಕೋಸ್ಕರವಾಗಿ, ತನ್ನ ದೇಶದ ಜನರಿಗೋಸ್ಕರವಾಗಿ, ತನಗಿರುವಂತ ತನ್ನ ಒಂದು ಬಾಯಲ್ಲಿ ಅಥವಾ ಹೃದಯದಲ್ಲಿರುವಂತಹ ಮಾತುಗಳನ್ನು ತಿಳಿಸೋದಕ್ಕೆ ಯಾರನ್ನ ಕರೀತಿದ್ದಾರೆ? ಒಬ್ಬ ಗೊಲ್ಲನನ್ನ, ದನ ಕಾಯುವಂತ ಗೊಲ್ಲನನ್ನ ಕರೆದು ಆತನ ಕೈಗೆ ತನ್ನ ದೈವೋಕ್ತಿಯನ್ನ ಕೊಡ್ತಿದ್ರು. ನೋಡ್ರಿ, ದೇವರು ಯಾವ ರೀತಿಯಲ್ಲಿ ಎಲ್ಲಿಂದ ಯಾರನ್ನ ಆರಿಸಿಕೊಳ್ತಾರೆ. ಆತನ ಯಾವುದೇ ಕಾರಣಕ್ಕೂ ಅರಮನೆಯಲ್ಲಿರುವಂತ ರಾಜರಾಗಿದ್ದವರನ್ನ ಅಥವಾ ಆಗಲೇ ಸಾಮ್ರಾಜ್ಯವನ್ನ ಸ್ಥಾಪಿಸಿಕೊಂಡವರನ್ನ ತನ್ನ ದೈವೋಕ್ತಿಯನ್ನು ನುಡಿದಕ್ಕೆ ಆರಿಸಿಕೊಳ್ಳಲಿಲ್ಲ. ಯಾರು ಕನಿಷ್ಠರಾಗಿದ್ದಾರೋ, ಯಾರು ಈ ಲೋಕದಲ್ಲಿ ಗಣನೆಗೆ ಬಾರದವರಾಗಿದ್ದಾರೋ, ಕರ್ತರು ಯಾರು ನೋವಲ್ಲಿದ್ದಾರೋ, ಕಷ್ಟದಲ್ಲಿದ್ದಾರೋ, ಬಾಧೆಯಲ್ಲಿದ್ದಾರೋ ಅವರನ್ನ ಆರಿಸಿಕೊಂಡನೆಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಈ ಆಮೋಸನನ್ನ ಆರಿಸಿಕೊಳ್ತಾರೆ. ಈ ಆಮೋಸನ 4ನೇ ವಚನದಲ್ಲಿ ಆತನು ಈ ರೀತಿಯಲ್ಲಿ ದೇವ ಪ್ರೇರೇಪಣೆ ಉಳ್ಳವರಾಗಿ ಆಡ್ತಾ ಇದ್ದಾನೆ. ಯೆಹೋವನು ಇಸ್ರಾಯೇಲ್ ವಂಶಕ್ಕೆ ಹೀಗೆ ನುಡಿಯುತ್ತಾನೆ. ಹಲ್ಲೆಲೂಯಾ. ಈ ಸ್ಟಾರ್ಟಿಂಗ್ ಅಲ್ಲಿ ನಾವೇನು, ಯೆಹೋವನು, ಕರ್ತನು ಯಾರಿಗಂತೆ? ಇಸ್ರಾಯೇಲ್ ವಂಶಕ್ಕೆ. ಹಲ್ಲೆಲೂಯಾ. ಇಸ್ರಾಯೇಲ್ ವಂಶ, ಇಸ್ರಾಯೇಲ್ ಯಾವಾಗ ಆಗಿದ್ದು? ಮೊದಲು ಏನಾಗಿತ್ತು? ಇಸ್ರಾಯೇಲ್ ಯಾಕೋಬನಾಗಿದ್ದ. ಹಲ್ಲೆಲೂಯಾ. ಇಸ್ರಾಯೇಲ್ ಏನಾಗಿತ್ತು? ದೇವರಿಂದ ದೂರವಾಗಿ, ದೇವರ ಮಾರ್ಗದಲ್ಲಿ ನಡೆಯದೆ, ಮೋಸ, ದಗ, ಸುಳ್ಳು ಎಲ್ಲವನ್ನ ತುಂಬಿಕೊಂಡಂತ ಯಾಕೋಬ ಆಗಿತ್ತು. ಯಾಕೋಬನು ತನ್ನ ಒಂದು ಬರ್ತ್ ರೈಟ್ ಅನ್ನ, ಚೊಚ್ಚಲುತನದ ಹಕ್ಕನ್ನು ಪಡೆಯೋದಕ್ಕೋಸ್ಕರವಾಗಿ, ತನ್ನ ಒಂದು ತಂದೆಯಿಂದ ಬರಬೇಕಾದ ಆಶೀರ್ವಾದ ಅಣ್ಣನಿಗೆ ಬರುತ್ತಿತ್ತು. ಅಣ್ಣನಿಗೆ ಬರುವ ಆಶೀರ್ವಾದವನ್ನು ತಾನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ಅನೇಕ ಸ್ಟ್ರಾಟಜಿಗಳನ್ನ, ಸ್ವಂತ ಆಲೋಚನೆಯನ್ನ ಮಾಡಿ ಆತನು ಯಾವುದಂದ್ರೆ, ಯಾವ ರೀತಿ ಅಂದ್ರೆ, ನ್ಯಾಯ ನೀತಿ ಧರ್ಮದ ಹಾದಿಯಲ್ಲ, ಹೇಗಾದ್ರೂ ಪರವಾಗಿಲ್ಲ, ಟೋಟಲ್ ನನ್ನ ಆಶೀರ್ವಾದವನ್ನ ನಾನು ಪಡೆದುಕೊಳ್ಳಬೇಕು, ದೇವರ ಮೇಲೆ ನಾನು ಡಿಪೆಂಡ್ ಆಗಿದೆ, ನನ್ನ ಮಾರ್ಗದಲ್ಲಿ ನಾನು ಹೋಗಿ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಆದ್ರೆ ಆಶೀರ್ವಾದಗಳನ್ನ ಪಡೆದುಕೊಂಡ ಸರಿ ಕಾಲ ಏನಂತಂದ್ರೆ, ಹೆಂಗೆ ಅಂತಂದ್ರೆ, ಈಗ ನಮ್ಮ ಹಾಸನಲ್ಲಿ ಎಸ್ಪಿ ಅಂತ ಇದ್ರೆ ಅವರದ್ದು ಯೂನಿಫಾರ್ಮ್, ಅವ್ರದ್ದು ಸ್ಟಾರ್ ಎಲ್ಲ ಕೊಡಲ್ಪಟ್ಟಿದೆ. ಆದ್ರೆ ಅಲ್ಲಿಗೆ ಹೋಗಿ ಸೀಟಲ್ಲಿ ಕೂರಿಯಂಗಿಲ್ಲ, ಸೀಟಲ್ಲಿ ಕೂತ್ರೆ ಒಳಗಡೆ ಹಾಕ್ರೆ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ಅವ್ರದ್ದು ಇದೆ. ಯಾಕಂತಂದ್ರೆ ಅಲ್ಲಿ ನಿಜವಾದ ಎಸ್ ಪಿ ಇದ್ದಾರೆ, ಇಲ್ಲಿ ಯೂನಿಫಾರ್ಮ್ ಮಾತ್ರ ಹಾಕಿರೋರ ಎಸ್ ಪಿ ಇದ್ದಾರೆ. ಅಲ್ಲಿ ನಿಜವಾದ ಅಧಿಕಾರವನ್ನು ಕೊಟ್ಟು ಅವರಿಗೆ ಅವರ ಆ ಟೇಬಲ್ ಅಲ್ಲಿ ಅವರ ಹೆಸರು ಬಂದಿದೆ, ಈ ರೀತಿ ಇವರು ಎಸ್ ಪಿ ಅಂತ ಅನ್ಕೊಂಡು. ಆದ್ರೆ ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಇವನು ಖಾಲಿ ಯೂನಿಫಾರ್ಮ್ ಹಾಕೊಂಡಿದ್ದಾನೆ, ಟೋಪಿ ಹಾಕೊಂಡಿದ್ದಾನೆ, ಬೂಟ್ ಹಾಕೊಂಡಿದ್ದಾನೆ, ಲಾಠಿ ಇಟ್ಕೊಂಡಿದ್ದಾನೆ, ಎಲ್ಲ ಇದೆ. ಎಸ್ ಪಿಗೆ ಬೇಕಾದ ಯೂನಿಫಾರ್ಮ್ ನ ನೇಮ್ ಪ್ಲೇಟ್ ಎಲ್ಲವೂ ಇದೆ, ಆದ್ರೆ ಅಧಿಕಾರ ಇಲ್ಲ. ಈ ರೀತಿಯಲ್ಲಿ ಯಾಕೋಬನ ಎಲ್ಲೋಗ್ತಾ ಇದ್ದಾನೆ? ತನ್ನ ಮಾವನ ಮನೆಗೆ ಓಡೋಗ್ತಾ ಇದ್ದಾನೆ. ಓಡೋಗುವಂತ ಸಂದರ್ಭದಲ್ಲಿ ಅವನಿಗೆ 7 ಬೀಳುಗಳು ಆದಾಗ ತನ್ನ ದೇವರನ್ನ ಕಂಡುಕೊಳ್ತಾನೆ. ಬೇರೆ ಹಲ್ಲೆಲೂಯ. ನಮಗೂ ಕೂಡ ಅನೇಕ ಬಾರಿ ನನಗೆ ಯಾಕೆ ಕಷ್ಟ ಬಂತು, ನನಗೆ ಯಾಕೆ ಈ ರೀತಿ ಒಂದು ದೇವರನ್ನ ಕಂಡುಕೊಳ್ಳುವುದಕ್ಕೆ ಇಷ್ಟೊಂದು ರೋದನೆ, ಬಾಧೆ ನಾನು ಅನುಭವಿಸಲಿಲ್ಲ ಅಂತ ಅನ್ಕೊಂಡು ನಾವು ಆಲೋಚನೆ ಮಾಡೋದಾದ್ರೆ, ನಮಗದು ಬರ್ಲಿಲ್ಲ ಅಂದ್ರೆ ನಾವು ದೇವರನ್ನು ನಂಬ್ತಾ ಇರಲಿಲ್ಲ. ದೇವರು ಒಂದು ಬಾರಿನ ನಮ್ಮನ್ನ ಕರೆದಿದ್ದು, ಒಂದೇ ಬಾರಿನ ನಮ್ಮನ್ನ ಕರೆದಿದ್ದು ನೋ, ನಮ್ಮ ತಲೆಮಾರಿನಿಂದ ಕರ್ತನು ನಮ್ಮನ್ನ ಕರೀತಿದ್ದಾನೆ. ಹಲ್ಲೆಲೂಯಾ. ನಾವು ಅಂದುಕೊಂಡಿದ್ದೀವಿ ನನಗಿವತ್ತು ಯೇಸುವಿನ ನಾಮ ಪರಿಚಯ ಆಯಿತು, ನಿಮ್ಮ ತಂದೆಗೆ ಪರಿಚಯ ಆಗಿದೆ, ನಿಮ್ಮ ತಾತನಿಗೆ ಪರಿಚಯವಾಗಿದೆ, ನಿಮ್ಮ ಮುತ್ತಾತನಿಗೆ ಪರಿಚಯವಾಗಿದೆ, ಎಲ್ಲರಿಗೂ ನಾನು ಅನೇಕ ಜನರ ವಿಶ್ವಾಸಗಳ ಮನೆಗೆ ಹೋದಾಗ ಅವರು ಹಳೆ ಸ್ಟೋರಿನ ಹೇಳ್ತಾರೆ. ನನ್ನ ಅಜ್ಜಿ ಒಂದು ಪುಸ್ತಕನ ಅಟ್ಟದ ಮೇಲೆ ಇಟ್ಟಿದ್ರು,
ಅದನ್ನ ಅವ್ರು ತೆರೆದೇ ನೋಡಿಲ್ಲ. ಸ್ವಲ್ಪ ಓದಿದ್ರು, ಆದ್ಮೇಲೆ ಅವರಿಗೆ ಕುಟುಂಬದಲ್ಲಿ ಎಲ್ಲರೂ ಅದನ್ನ ಓದ್ಬೇಡ ಅದು ಇದು ಅಂತ ಅನ್ಕೊಂಡು ಹೇಳಿದ್ರು. ಬಿಸಾಡಕ್ಕೆ ಅವ್ರಿಗೆ ಭಯ ಆಯ್ತು. ಅವ್ರು ತಗೊಂಡೋಗಿ ಅಟ್ಟದ್ದು ಮೇಲೆ ಇರುವಂತ ಆ ಒಂದು ನಿಚ್ಚಣಿಯ ಮೇಲೆ ತಗೊಂಡೋಗಿ ಇಟ್ಟಿದ್ರು. ಅದು ಮೊನ್ನೆ ನಾನು ಗುಡಿಸೋವಾಗ ಅದು ನನಗೆ ಸಿಕ್ತು ಅಂತ ಅನ್ಕೊಂಡೆ. ಹಾಗಾದ್ರೆ ಅವ್ರ ಅಜ್ಜಿಗೆ ವಾಕ್ಯ ತಲುಪಿದ್ದ. ಅದೇ ರೀತಿಯಲ್ಲಿ ನನ್ನ ಜೀವಿತದಲ್ಲೂ ಕೂಡ ನಮ್ಮಪ್ಪ ಅವರು ಎಂದೂ ಕೂಡ ಯವನ ಕಾಲದಲ್ಲಿ ನಡೆದಂತ ಘಟನೆ ನನ್ನ ಹತ್ರ ಹೇಳಲೇ ಇಲ್ಲ. ಅವರು ಕೂಡ ಸಭೆಗೆ ಹೋಗಿ ಕರಗಳನ್ನೆತ್ತಿ ಆರಾಧನೆ ಮಾಡುತ್ತಿದ್ದೆ. ನಾನು ಯಾವಾಗ ರಕ್ಷಣೆ ಹೊಂದಿದ್ನೋ ಆವಾಗ ಅವ್ರು ಹೇಳ್ತಾರೆ, ನನ್ಗೆ ಈ ರೀತಿಯಲ್ಲಿ ಯಾರೋ ಒಬ್ರು ಹೇಳಿದ್ರು, ನಾನೇ ಹೋಗಿದ್ದೆ, ಅದು ಹಿಂಗ್ ಮಾಡ್ತಾರಲ್ವಾ ಹಂಗ್ ಮಾಡ್ತಾರಲ್ಲ ಅಂತ ಅನ್ಕೊಂಡು ನನ್ನ ಬಗ್ಗೆ ನಾನೇನ್ ಮಾಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಷ್ಟೊಂದು ಜ್ಞಾನ ಆವಾಗ ನನಗೇ ಇರಲಿಲ್ಲ. ಅದೇ ರೀತಿಯಲ್ಲಿ ಕರ್ತನು ಎಲ್ಲರನ್ನ ರಕ್ಷಣೆಯ ವಾಕ್ಯವನ್ನ ನಮ್ಮ ಬಳಿಗೆ ತಲುಪಿಸುತ್ತಾನೆ. ಆದ್ರೆ ನಾವು ಕೇಳದೇ ಇರೋದ್ರಿಂದ, ನಾವು ತಿರಸ್ಕಾರ ಮಾಡೋದ್ರಿಂದ, ನಾವು ಅನೇಕ ನಿರ್ಲಕ್ಷ್ಯ ಮಾಡೋದ್ರಿಂದ ಏನಾಗುತ್ತೆ, ನಮ್ಮನ್ನ ದೇವರು ಹುಡುಕ್ತಾ ಇರ್ತಾನೆ. ನಾವು ಕೇಳಿಲ್ಲ ಅಂದ್ರೆ ನಮ್ಮ ಮಕ್ಕಳನ್ನು ಹುಡುಕ್ತಾ ಇರ್ತಾನೆ, ನಮ್ಮ ಕುಟುಂಬಸ್ಥರಲ್ಲಿ ಯಾರಾದ್ರೂ. ಯಾಕೆಂದ್ರೆ ಆತನು ತಪ್ಪಿ ಹೋದವರನ್ನ, ಆತನು ನಾಶನಕ್ಕೆ ಗುರಿಯಾದವರನ್ನ ತಪ್ಪಿಸಿ ಕಾಪಾಡೋದಕ್ಕೆ ಅದನ್ನ ಬಂಧನೆಯಿಂದ ನಾವು ನೋಡ್ತೇವೆ. ಹಲ್ಲೆಲೂಯಾ. ತನ್ನ ತಂದೆ ತನ್ನ ಮಕ್ಕಳನ್ನ ಹುಡುಕ್ತಾನೆ. ಹಲ್ಲೆಲೂಯಾ. ಯಾವ ರೀತಿಯಲ್ಲಿ ಒಂದು ತನ್ನ ಮರಿ ಕಳೆದುಕೊಂಡ್ರೆ ಯಾವ ರೀತಿಯಲ್ಲಿ ನಾನು ನಾಯಿನ ಗಮನಿಸ್ತೇನೆ. ಒಂದು ನಾಯಿ ಮರಿ ಎಲ್ಲಾದ್ರೂ ಅದರ ಸಾಕ್ತಿರುವಂತ ಜಾಗದಲ್ಲಿ ಇಲ್ಲ ಅಂತಂದ್ರೆ ಎಷ್ಟು ಹುಡುಕುತ್ತೆ ಗೊತ್ತಾ? ಹುಚ್ಚರ್ತರ ಹುಚ್ಚರ್ತರ ಬೀದಿ 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 ಅಲಿಯುತ್ತೆ. ಅದರ ತವಕ ನೋಡುವಾಗ ನಾವಾದ್ರೂ ಹುಡುಕೊಡೋಣ ಅನ್ನೋ ರೀತಿಯಲ್ಲಿ ಅನಿಸುತ್ತೆ. ಆ ರೀತಿಯಲ್ಲಿ ಮನುಷ್ಯರು ಅಷ್ಟೇ ತನ್ನ ಮಕ್ಕಳನ್ನ ಕಳೆದುಕೊಂಡಾಗ ಎಷ್ಟು ಒಂದು ಭಯಭ್ರಾಂತರಾಗ್ತಾರೆ, ಎಷ್ಟು ಒಂದು ನಿತ್ರಾಣರಾಗ್ತಾರೆ ಅಂತ ಅನ್ಕೊಂಡು, ಅದೇ ರೀತಿಯಲ್ಲಿ ಕರ್ತನು ನಮಗೋಸ್ಕರ ಆ ಶಿಲುಬೆಯಲ್ಲಿ ನಿತ್ರಾಣಗೊಂಡನು. ಪ್ರಿಯರೇ, ಹಲ್ಲೆಲೂಯಾ. ನಮ್ಮನ್ನ ಹುಡುಕಿದನು ಆತನು, ನಮ್ಮನ್ನ ಹುಡುಕಿ ಅದನ್ನು ರಕ್ಷಿಸಿದನೆಂದು ನಾವು ನೋಡ್ತೇವೆ. ಆದ್ರೆ ಈ ಯಾಕೋಬನು ಏನಾಗಿದೆ, ಒಂದು ದಿವಸ ಆತನ ಕಂಪ್ಲೀಟ್ ಆಗಿರುವಂತ ಜೀವಿತ ಪಾಪಯುಕ್ತವಾಗಿತ್ತು. ಅದನ್ನ ದೇವರು ಏನ್ ಮಾಡ್ತಾರೆ, ಇಸ್ರೇಲ್ ಅನ್ನಾಗಿ, ಹಲ್ಲೆಲೂಯಾ, ಬ್ಲಾಕ್ ಶೀಟ್ ಅನ್ನ ವೈಟ್ ಶೀಟ್ ಆಗಿ ಕರ್ತನು ಮಾರ್ಪಡಿಸುತ್ತಾನೆ. ಹಲ್ಲೆಲೂಯಾ. ಆವಾಗಲೇ ಇಸ್ರಾಯೇಲ್ ಎಂದು ಹೇಳಿದ್ರೆ, ಹಲ್ಲೆಲೂಯಾ, ಆತನ ಹಿಂದೆ ಬಂದಂತ ಆತನ ಮಕ್ಕಳು, ಆತನ ಹಿಂದೆ ಬಂದಂತ ಕಂಪ್ಲೀಟ್ ಕುಲಗಳು, ಜನಾಂಗಗಳು ಎಲ್ಲವೂ ಕೂಡ ಏನಂತ ಕರೆಯಲ್ಪಟ್ಟಿತು, ಇಸ್ರಾಯೇಲ್ ಎಂದು. ಅಲ್ಲಿ ಒಂದು ಆ ಪಿತೃವಿನಲ್ಲಿ ನಡೆದಂತ ಮಾರ್ಪಾಟು ಇಡೀ ಜನಾಂಗಕ್ಕೆ ಇಸ್ರಾಯೇಲ್ ಅಂದ್ರೆ ನನ್ನ ಸಂಗಡ ಇರುವವರು, ಹಲ್ಲೆಲೂಯಾ, ನನ್ನ ಜೊತೆಯಾಗಿರುವವರು ಅನ್ನುವಂತ ಹೆಸರು ಸಿಕ್ಕಿದೆ. ಆ ಇಸ್ರೇಲ್ ವಂಶಕ್ಕೆ ಕರ್ತನು ಹೀಗೆ ನುಡಿತಾ ಇದ್ದಾನೆ, ನನ್ನನ್ನೇ ಆಶ್ರಯಿಸಿ ಬದುಕಿಕೊಳ್ಳಿರಿ. ಹಲ್ಲೆಲೂಯಾ. ನನ್ನನ್ನು ಅಂತಲ್ಲ, ನನ್ನನ್ನು ಅಥವಾ ಯಾರನ್ನೋ ಅಂತಲ್ಲ, ನನ್ನನ್ನು ಅಥವಾ ನಿಮ್ಮನ್ನು ಅಂತಲ್ಲ, ಏನೋ ಹೇಳ್ತಿಲ್ಲ ಕರ್ತನು, ನನ್ನನ್ನೇ ಪ್ರೆಸ್ ಮಾಡಿ ನನ್ನನ್ನು ಮಾತ್ರವೇ ಆಶ್ರಯಿಸಿಕೊಂಡು ಬದುಕಿಕೊಳ್ಳಿರಿ. ಹಲ್ಲೆಲೂಯಾ. ಅದ್ರ ಅರ್ಥ ಏನಂತಂದ್ರೆ, ಕರ್ತನನ್ನು ಆಶ್ರಯಿಸಿಕೊಂಡರೆ ಮಾತ್ರವೇ ನಾವು ಬದುಕುವವರಾಗಿರ್ತೇವೆ. ಹಲ್ಲೆಲೂಯಾ. ಯಾಕಂದ್ರೆ ಆತನಲ್ಲಿ ಒಂದು ಸಮೃದ್ಧಿಯ ಜೀವನ ಉಂಟು. ಹಲ್ಲೆಲೂಯಾ. ಅದನ್ನ ಸಮೃದ್ಧಿಯ ಜೀವನವನ್ನು ನಮಗೆ ಕೊಡುವ ಆತನಾಗಿದ್ದಾರೆ. ಇವತ್ತಿನ ದಿವಸ ನಮ್ಮ ಪರಿಸ್ಥಿತಿ ಏನೇ ಇರಬಹುದು, ಪರಿಸ್ಥಿತಿ ಯಾವುದೇ ಆಗಿರಬಹುದು, ನಮ್ಮ ಮನಸ್ಸಿಗೆ ಅದು ವೇದನೆಯನ್ನು ಕೊಡುತ್ತಿರಬಹುದು, ಕಷ್ಟಗಳನ್ನ ಕೊಡುತ್ತಿರಬಹುದು, ನೋವನ್ನ ಕೊಡುತ್ತಿರಬಹುದು, ನಮಗೆ ನಿರಾಶೆಯನ್ನ ತಂದು ಹಾಕಿರಬಹುದು, ನಮಗೆ ಜೀವನದಲ್ಲಿ ಆಸಕ್ತಿಯನ್ನ ನಾವು ಕಳೆದುಕೊಳ್ಳುವುದು. ಆದ್ರೆ ಇವತ್ತು ಕೂಡ ಕರ್ತನ ಹೇಳ್ತಾ ಇದ್ದಾನೆ, ನೀನು ನನ್ನನ್ನೇ ಆಶ್ರಯಿಸಿಕೊಳ್ಳುವುದಾದ್ರೆ ನೀನು ಬದುಕುತ್ತೀಯ. ಹಲ್ಲೆಲೂಯಾ. ನಿನ್ನಲ್ಲಿ ಜೀವ ಉಂಟಾದಾಗ ನಿನ್ನ ಕುಟುಂಬ ಬದುಕುತ್ತದೆ. ಹಲ್ಲೆಲೂಯಾ. ನಿನ್ನ ಕುಟುಂಬದ ನಿಮಿತ್ತವಾಗಿ ನಿನ್ನ ಕುಲದಲ್ಲಿರುವಂತಹ ಎಲ್ಲಾ ಜನರು ಅವರು ಬದುಕುವವರಾಗಿರುತ್ತಾರೆ. ಅದರ ನಿಮಿತ್ತವಾಗಿ ಪಟ್ಟಣವು ಬದುಕುವಂತದ್ದಾಗಿದೆ, ರಾಜ್ಯವು ಬದುಕುವಂತದ್ದಾಗಿದೆ, ಓ ದೇಶವು ಬದುಕುವಂತದ್ದಾಗಿದೆ. ಹಲ್ಲೆಲೂಯಾ. ನೋಡ್ರಿ, ಕರ್ತನು ತನ್ನನ್ನ ಪ್ರೀತಿಸುವವರು, ತನ್ನ ಸಾನ್ನಿಧ್ಯವನ್ನ ಅಪೇಕ್ಷಿಸುವರು ಆಶ್ರಯಿಸಿಕೊಳ್ಳಲಿಂದ ಕರ್ತನ ಕರೆ ಕೊಟ್ಟನು. ಆದ್ರೆ ತನ್ನನ್ನು ಆಶ್ರಯಿಸಿಕೊಳ್ಳುವವರು ಇದ್ದಾರೋ ಅನ್ನೋದನ್ನ ಮನುಷ್ಯರಲ್ಲಿ ಹುಡುಕುವಾಗ, ಕೀರ್ತನೆ 14ನೇ ಅಧ್ಯಾಯ 2ರಿಂದ 3ನೇ ವಚನಗಳು ನೋಡುವಾಗ, ಕೀರ್ತನೆ 14ನೇ ಅಧ್ಯಾಯ, ಎಲ್ಲರೂ ಸತ್ಯವೇದವನ್ನು ತೆರೆಯೋಣ. ಕೀರ್ತನೆ 14ನೇ ಅಧ್ಯಾಯ 2-3 ವಚನಗಳು. ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು. ಹಲ್ಲೆಲೂಯಾ. ಅದರ ಅರ್ಥ ಏನಂತಂದ್ರೆ, ಯಾರು ಕರ್ತನ ಸಾನ್ನಿಧ್ಯವನ್ನ ಎದುರು ನೋಡ್ತಾರೋ ಅವರು ಯಾರಂತೆ, ಅವರು ಬುದ್ಧಿವಂತರು. ಹಲ್ಲೆಲೂಯಾ. ಯಾರು ನಾವೇನಾದ್ರು ಈ ಲೋಕದ ಮಧ್ಯದಲ್ಲಿ ಏನು ದಡ್ರು, ಅವ್ರು ಯಾವಾಗ ಪುಸ್ತಕ ಇಟ್ಕೊಂಡಿರ್ತಾರೆ, ಅವ್ರು ಯಾವಾಗ ಕೈ ಇಟ್ಕೊಂಡು ಹಿಂಗೆ ಆರಾಧನೆ ಮಾಡ್ತಾ ಇರ್ತಾರೆ, ಹುಚ್ಚುತ್ತರ ಆಡ್ತಾರೆ. ಅದಕ್ಕೆ ಪೌಲ ಹೇಳ್ತಾನೆ, ನಾನು ಲೋಕದಲ್ಲಿ ನಾನೆಂದೆ, ನಾನು ಆ ಕ್ರಿಸ್ತನಿಗೋಸ್ಕರ ಹುಚ್ಚನಾಗಿದ್ದೇನೆ ಅನ್ಕೊಂಡು ಹೇಳ್ತೇನೆ. ಹಲ್ಲೆಲೂಯಾ. ಯಾಕಂದ್ರೆ ಹುಚ್ಚರು ಅಂತ ಇದಾರಲ್ಲ,
ನಾವು ಕ್ರಿಸ್ತನಿಗೋಸ್ಕರ ಹುಚ್ಚರೇ ಅಂತ ಕರ್ತನೆ. ಹಲ್ಲೆಲೂಯಾ. ಯಾಕಂದ್ರೆ ಜೇನುತುಪ್ಪದ ಸವಿದವರಿಗೆ ಗೊತ್ತು. ಅಲ್ಲಿ ತನಕ ಒಬ್ಬ ಹೇಳ್ತಾನೆ ಕಹಿ ಅಂತ ಹೇಳ್ತಾನೆ, ಒಬ್ಬ ಹೇಳ್ತಾನೆ ಹುಳಿ ಅಂತ ಹೇಳ್ತಾನೆ, ಒಬ್ಬ ಹೇಳ್ತಾನೆ ಇದು ಅಷ್ಟೊಂದು ಸಿಹಿ ಇಲ್ಲ ಅಂತ ಹೇಳ್ತಾನೆ, ಒಬ್ಬ ಹೇಳ್ತಾನೆ ಇದು ಸಿಹಿ ಇಲ್ಲ ಸಪ್ಪೆ ಇದೆ ಅಂತ ಹೇಳ್ತಾನೆ. ಆದ್ರೆ ಸವಿದವನಿಗೆ ಗೊತ್ತಿದೆ ಎಷ್ಟು ಸಿಹಿ ಇದೆ ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ಪೌಲನೇ ಅಲ್ಲಿ ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ಯೆಹೋವನು ಎಲ್ಲಿಂದ ಆಕಾಶದಿಂದ ಪರಲೋಕದಿಂದ ಮನುಷ್ಯರನ್ನು ನೋಡಲಾಗಿ ಒಳ್ಳೆಯದನ್ನು ಮಾಡುವವನು ಒಬ್ಬನಾದರೂ ಇಲ್ಲ. ಒಳ್ಳೆಯದನ್ನು ಮಾಡುವವನು ಇಲ್ಲ. ಒಬ್ಬನಾದ್ರೂ ಸಿಗ್ತಾನ ಅಂತ ಅನ್ಕೊಂಡು ಹುಡುಕಿದ್ರೆ ಅವರು ಒಬ್ಬನಾದರೂ ಇಲ್ಲ. ಪ್ರತಿಯೊಬ್ಬನು ದಾರಿ ತಪ್ಪದವನು, ಎಲ್ಲರೂ ಕೆಟ್ಟು ಹೋದವರೇ. ಹಲ್ಲೆಲೂಯಾ. ನಮ್ಮ ಪರಿಸ್ಥಿತಿ ಕೂಡ ಅದೇ ರೀತಿಯಲ್ಲಿ ಇದೆಯಲ್ಲ. ರಕ್ಷಣೆ ಆದ್ರೂ ಕೂಡ ಅನೇಕ ವಿಚಾರಗಳನ್ನ ನಾವು ಹೋರಾಡ್ತಾ ಇದೀವಲ್ಲ, ನಾವು ಅದರಿಂದ ಹೊರಗಡೆ ಬರೋದಕ್ಕೆ ನೋಡ್ತಾ ಇದೀವಲ್ಲ. ಅನೇಕ ವಿಚಾರಗಳಲ್ಲಿ ನಮ್ಮ ಶರೀರ ಮತ್ತು ಆತ್ಮದ ಮಧ್ಯದಲ್ಲಿ ಯುದ್ಧ ನಡೀತಿದೆಯಲ್ಲ. ನಾನು ಹಂಗ್ ಮಾಡಬಾರ್ದು ಅಂತ ಅನ್ಕೊಂಡು ನಮ್ಗೆ ನಾವೇ ಮಾತಾಡ್ತೀವ. ಯಾವತ್ತಾದ್ರೂ ಕುತ್ಕೊಂಡಾಗ ಒಬ್ಬರೇ ಕುತ್ಕೊಂಡಿದ್ದಾಗ ನಾನು ಹಿಂಗ್ ಮಾಡಬಾರ್ದಿತ್ತು, ನಾನು ಹಿಂಗ್ ಮಾಡೋದಿಲ್ಲ. ಒಂದ್ಸರಿ ಮಾತಾಡ್ತೀವಿ, ಇನ್ನೊಂದ್ಸರಿ ತಪ್ಪಾಗಿ ಮಾತಾಡ್ದೆ, ಇನ್ನೊಂದು ಮಾತಾಡ್ಬಾರ್ದು ನಾನು, ಮಾಡಬಾರ್ದಿತ್ತು ಅನ್ನೋ ರೀತಿಯಲ್ಲಿ ನಮ್ಮ ಹತ್ರ ನಾವೇ ಮಾತಾಡ್ತೇವ. ಯಾವಾಗ ನಮ್ಮ ಹತ್ರ ನಾವು ಮಾತಾಡ್ತೇವೆ ನೋಡ್ರಿ, ಅಲ್ಲಿ ಒಂದು ಅವಲೋಕನ ನಡೀತೇವೆ ಅಂತ. ಅದು ಹುಚ್ಚತನ ಅಂತಲ್ಲ ಅನ್ಕೋಬೇಡಿ. ನನ್ನ ಹತ್ರ ನಾನೇ ಒಬ್ಬನೇ ಮಾತಾಡ್ತಿದ್ದೀನಿ ಅಂತ ಅನ್ಕೊಂಡು ಅದು ಹುಚ್ಚು. ಆ ರೀತಿ ಹುಚ್ಚಲ್ಲ, ಅದು ಬೇರೆ ಹುಚ್ಚು ಅಲ್ವಾ. ನಮ್ಮ ಹತ್ರ ನಾವೇ ಅವಲೋಕನ ಮಾಡ್ತೇವೆ ನೋಡಿ. ನಮ್ಮ ತಪ್ಪುಗಳು ನಮ್ಗೆ ಯಾವಾಗ ಗೊತ್ತಾಗ್ತವೋ, ಒಂದು ಕ್ಷಣದಲ್ಲಿ ಆ ತಪ್ಪು ನಡೆದಾಗ ಈ ಕಡೆ ಬಂದ ಕೂಡಲೇ ನಾನು ಅದನ್ನ ಮಾಡಬಾರ್ದಿತ್ತು ಅಂತ ಅನ್ಕೊಂಡು ಯಾವಾಗ ಅರ್ಥ ಆಗುತ್ತೋ ನಮ್ಮನ್ನ ನಾವು ಅವಲೋಕನ ಮಾಡ್ತಾ ಇದ್ದೇವೆ. ಅದಕ್ಕೆ ಕರ್ತನೆ ಹೇಳ್ತಾ ಇದ್ದಾರೆ, ಎಲ್ಲರೂ ದಾರಿ ತಪ್ಪದವ್ರೆ, ಎಲ್ಲರೂ ಒಳ್ಳೇದನ್ನು ಮಾಡುವವನು ಒಬ್ಬನಾದ್ರೂ ಇಲ್ಲ. ಹೌದಾ? ಈಗ ಈ ಒಂದು ಮಾತು ನಾವು ಈ ಕಾಲದಲ್ಲಿ ಒಪ್ಪೋದ? ಯಾರಾದ್ರೂ ಒಳ್ಳೆಯವರು ಮಾಡೋರಿದ್ದಾರೆ ಪ್ರಿಯ. ಅದ್ರಲ್ಲಿ ಒಂದು ಏನಾದ್ರೂ ಒಂದು ಲಾಭ ಇಟ್ಕೊಂಡಿರ್ತಾನೆ, ಸ್ವಂತ ಲಾಭ ಇಟ್ಕೊಂಡಿರ್ತಾನೆ, ಯಾವ್ದಾದ್ರು ಹೊಗಳಿಕೆ ಮಾತು ಇಟ್ಕೊಂಡಿರ್ತಾನೆ, ಅಥವಾ ಇನ್ನೊಬ್ಬರಿಗೆ ಕೆಟ್ಟದಾಗುತ್ತೆ, ಇನ್ನೊಬ್ಬರಿಗೆ ಒಳ್ಳೇದಾಗುತ್ತೆ. ಈ ರೀತಿಯಲ್ಲಿ ಜೀವನ ನಡೆಸಿಕೊಂಡು ಈ ಲೋಕ ಹೋಗ್ತಾ ಇದೆ. ಆದ್ರೆ ಕರ್ತನು ತನ್ನ ಸಾನ್ನಿಧ್ಯವನ್ನ ಬಯಸುವಂತ, ತನ್ನನ್ನು ಆಶ್ರಯಗೊಳ್ಳುವಂತ ಆ ಬುದ್ಧಿವಂತರನ್ನ ಕರ್ತನು ಹುಡುಕ್ತಾ ಇದ್ದಾನೆ. ಇದೇ ರೀತಿಯಲ್ಲಿ ಈ ಬುದ್ಧಿವಂತಿಕೆಯನ್ನು ಹೊಂದಿದಂತ ವ್ಯಕ್ತಿ ಯಾರಾಗಿದ್ದನು? ದಾವಿದನಾಗಿದ್ದನು. ದಾವಿದನು ಎಲ್ಲದಕ್ಕೂ ಕರ್ತನನ್ನ ಡಿಪೆಂಡ್. ಯಾಕಂದ್ರೆ ಆತನನ್ನ ಮೇಲೆತ್ತಿದವನೇ ಕರ್ತನಾಗಿದ್ದಾನೆ. ಚಿಕ್ಕ ವಯಸ್ಸಿನ ಹುಡುಗ ಕುರಿ 3-4 ಕುರಿ, ಕುರಿಯ ಹಿಂಡಲ್ಲ, 3-4 ಕುರಿಯನ್ನ ಕಾಯ್ತಿದ್ದ ಹುಡುಗ ಗೋಲ್ಯಾತನ ಮುಂದೆ ಯುದ್ಧ ಮಾಡಿ ಆತನನ್ನ ಹೋಗಿ ಸಿಂಹಾಸನದಲ್ಲಿ ಕರ್ತನ ಕೂರಿಸಿದ. ತನ್ನ ರಾಜ್ಯಭಾರದ ಮಧ್ಯದಲ್ಲಿ ಅನೇಕ ಏಳುಬೀಳುಗಳನ್ನ ಕಂಡ. ಕರ್ತನಿಂದ ದೂರವಾದ, ಕರ್ತನ ಮಧ್ಯೆ ಸಮೀಪಕ್ಕೆ ಬಂದ, ಕರ್ತನಲ್ಲಿ ಕ್ಷಮೆ ಯಾಚಿಸಿದ, ಅತ್ತ ಅನೇಕ ಕಷ್ಟಗಳನ್ನು ಅನುಭವಿಸಿದ, ಅನೇಕ ಜನರನ್ನು ಕಳ್ಕೊಂಡ ತನ್ನ ತಪ್ಪಿಗೋಸ್ಕರವಾಗಿ. ಆದ್ರೂ ಕೂಡ ಕೊನೆಯ ಕಾಲದಲ್ಲಿ ಮರಣದ ಸಮಯದಲ್ಲಿ ನೋಡುವಾಗ ಅದರ ನಂಬಿಕೆಯಲ್ಲಿ ಇದ್ದಾನೆ ಎಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಏನೇ ಏಳುಬೀಳುಗಳಾದ್ರೂ ಕೂಡ ನಾವು ಸಾಯುವಂತ ಸಂದರ್ಭದಲ್ಲಿ ನಾವು ದೃಢವಾದ ನಂಬಿಕೆ, ನಿರೀಕ್ಷೆಯಲ್ಲಿ ನಾವು ಇರುತ್ತೇವೆ ಪ್ರಿಯರೇ. ಅದು ನಮ್ಮ ಪರಲೋಕ ರಾಜ್ಯದ ಟಿಕೆಟ್ ಅನ್ನ ಕನ್ಫರ್ಮ್ ಮಾಡುವಂತದ್ದಾಗಿದೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಕರ್ತನೆ ನಾನು ಕೆಲವರು ಪ್ರಾರ್ಥನೆ ಮಾಡೋಕೆ, ಯಾಕಂದ್ರೆ ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಹೃದಯ ಬಹಳ ಬಲಹೀನ. ಅದು ಕೆಲವು ಬಾರಿ ಈ ಪರಿಸ್ಥಿತಿಯನ್ನು ಆಲೋಚನೆ ಮಾಡೋದಿಲ್ಲ, ಯಾರು ಅಂತ ಅನ್ಕೊಂಡು ಮುಂದೆ ಇರೋರನ್ನು ನೋಡೋದಿಲ್ಲ, ತನಗೆ ಬೇಕಾದ ರೀತಿಯಲ್ಲಿ ವರ್ತಿಸ್ತದೆ. ಆವಾಗ ಕರ್ತನೆ ನನ್ನನ್ನು ಕರ್ತನೆ ಜೀವನ ಪರ್ಯಂತ ನಾನು ನಿನ್ನ ಸನ್ನಿಧಿಯಲ್ಲಿ ಇದ್ದು ನಿನ್ನ ವಾಕ್ಯಗಳಿಗೆ ಕೈಗೊಂಡು ನಡೆಯುವಾಗ ನನಗೆ ಸಹಾಯ ಮಾಡುವ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ ಪ್ರಿಯರೇ. ಅದಕ್ಕೋಸ್ಕರವಾಗಿ ಕರ್ತನ ಅಲ್ಲಿ ಈ ರೀತಿ ಪ್ರಯಾಣವನ್ನು ಮುಗಿಸ್ತಿರುವಂತಹ ದಾವಿದನು ಸೊಲೊಮೋನನಿಗೆ ಹೇಳ್ತಾ ಇದ್ದಾನೆ. ಒಂದು ಪೂರ್ವಕಾಲದತ್ತ ಅಂತ 28ನೇ ಅಧ್ಯಾಯ 9ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಒಂದು ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 9ನೇ ವಚನದಲ್ಲಿ, ನನ್ನ ಮಗನಾದ ಸೊಲೊಮೋನನೇ, ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನಸ್ಸಂತೋಷದಿಂದಲೂ ಆತನನ್ನೇ ಸೇವಿಸು. ಹಲ್ಲೆಲೂಯಾ. ಇಲ್ಲಿ ಸೊಲೊಮೋನನ ಮುಂದೆ ಯಾರು ಸಾಕ್ಷಿ ಇದ್ದಾನೆ? ಯಾರು ಸಾಕ್ಷಿ ಇದ್ದಾನೆ ದೇವರಲ್ಲಿ ನಡ್ಕೊಳ್ಳೋದ್ರಲ್ಲಿ? ತನ್ನ ತಂದೆನೇ ಸಾಕ್ಷಿ ಇದ್ದಾನೆ. ಅಲ್ಲೆಲ್ಲ ದಾವಿದನೇ ಸಾಕ್ಷಿ ಇದ್ದಾನೆ. ಏನ್ ಹೇಳ್ತಾನೆ? ನಿನ್ನ ತಂದೆಯ ದೇವರು ಅಂತ ಹೇಳ್ತಾನೆ. ಅಲ್ಲಿ ಅಬ್ರಾಹ್ಮನ ದೇವರು, ಯಾಕೋಬನ ದೇವರು, ಇಸಾಕನ ದೇವರು ಅಂತ ಹೇಳ್ತಾ ಇಲ್ಲ. ತದನಂತರ ದಾವಿದನು ತನ್ನಂತೂ ಕೂಡ ನಾನು ಕೂಡ ಭಯಭಕ್ತಿಯಿಂದ ನಡೆದುಕೊಂಡಿದ್ದೀನಿ, ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು. ಈ ದಿವಸ ನಮಗೆ ಹೇಳೋದಕ್ಕೆ ಸಾಧ್ಯನ? ನಿನ್ನ ಮುಂದೆ ಇರುವಂತ ನನ್ನ ದೇವರು ಎನ್ನುವುದನ್ನು ಹೇಳೋದಕ್ಕೆ ಸಾಧ್ಯ. ಯಾಕಂದ್ರೆ ನಾವು ಕರೆಕ್ಟ್ ಆಗಿ ನಡೆದ್ರೆ ಮಾತ್ರ ನನ್ನ ದೇವರು ಅಂತ ಹೇಳೋದಕ್ಕೆ ಸಾಧ್ಯ. ನಾವು ಕರೆಕ್ಟ್ ಆಗಿ ನಡೀಲಿಲ್ಲ ಅಂದ್ರೆ ನನ್ನ ದೇವರು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರು ನಮ್ಮ ಗುಣಗಳನ್ನ ಮೊದಲೇ ನೋಡಿರ್ತಾರಲ್ಲ. ನೋಡಕ್ ತಪ್ಪು ಮಾಡೋದು ಸಹಜ. ಈಗ ಸೊಲೊಮೋನನಿಗೆ ಕೂಡ ನಂತರದ ದಿನಗಳಲ್ಲಿ ಅವನಿಗೆ ಗೊತ್ತಿರಬಹುದು, ಅವನ ತಾಯಿನ ಬೆಸದೆ
ಬೆಚ್ಚಬೆ ಕುತ್ಕೊಂಡು ಹೇಳಿರ್ತಾಳೆ, ಇಂತಿಂತ ಘಟನೆ ನಡೆಯುತ್ತೆ ಮಗನೇ, ಇಂತಿಂತ ಅವಸ್ಥೆ ನಿಮ್ಮ ತಂದೆಯಿಂದ ನನ್ನಿಂದ ಆಯ್ತು. ಊರಿಯ ಎಂಬ ಒಬ್ಬ ವ್ಯಕ್ತಿ ಇದ್ದ, ಅವನು ನನ್ನ ಗಂಡ ಆಗಿದ್ದ, ಅವನನ್ನ ಕೊಲ್ಲುವಂತ ಪರಿಸ್ಥಿತಿ ನಿನ್ನ ತಂದೆಗೆ ದಾವೀದನಿಗೆ ಎದುರಾಯಿತು. ಆದ್ರೆ ಅವನು ಪಶ್ಚಾತ್ತಾಪ ಪಟ್ಟ, ಅವನಿಗೆ ಅನೇಕ ಬಾಧೆಗಳನ್ನ, ಮಕ್ಕಳನ್ನ ಮತ್ತೆ ಕಳೆದುಕೊಳ್ಳುವಂತ ಪರಿಸ್ಥಿತಿ ಎದುರಾಯ್ತು. ಆದ್ರೆ ಕೊನೆಗೆ ನೋಡುವಾಗ ಅವನು ಪಶ್ಚಾತ್ತಾಪ ಪಟ್ಟು ಮಾನಸಾಂತರವಾದ ಪರಲೋಕ ರಾಜ್ಯ ಸೇರಿದ ಅಂತ ಅನ್ಕೊಂಡು ಬೆಚ್ಚಬೆ ಹೇಳುವಂತ ಪರಿಸ್ಥಿತಿಯನ್ನ ಸೊಲೊಮೋನನ ಎದುರಿಸುವುದು. ಆದ್ರೆ ಇಲ್ಲಿ ದಾವೀದನು ಹೇಳ್ತಾ ಇದ್ದಾರೆ, ನಿನ್ನ ತಂದೆ ಸಾಕ್ಷಿಯಾಗಿ ನಿನ್ನ ದೇವರನ್ನ, ಅಂದ್ರೆ ನಿನ್ನ ತಂದೆಯ ದೇವರನ್ನ ನೀನು ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನಸ್ಸಂತೋಷದಿಂದಲೂ ಆತನನ್ನೇ ಸೇವಿಸು. ನೀನು ಆತನನ್ನೇ ಸೇವಿಸಿದ ಮಾತ್ರವೇ ನೀನು ಉದ್ಧಾರವಾಗ್ತೀಯ. ಇವತ್ತಿನ ದಿವಸ ನಾನೇನು ಕಟ್ಟಿದ್ದೀನಿ, ನೀನು ಅದನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಅಂದ್ರೆ ನಿನಗೆ ಯಾರು ಬೇಕು? ದೇವರು ಬೇಕಾಗಿದ್ದಾರೆ. ಅಲ್ಲೆಲೂಯ. ನೀನು ದೇವರನ್ನು ಆಶ್ರಯಿಸಿಕೊಳ್ಳಬೇಕು ಸಂಪೂರ್ಣ ಹೃದಯದಿಂದಲೂ. ಅದು ಅಲ್ಪ ಸ್ವಲ್ಪ ಅಲ್ಲ, ಸಂಪೂರ್ಣ ಹೃದಯದಿಂದ, ಮನಸ್ಸಂತೋಷದಿಂದ, ಒತ್ತಾಯಕ್ಕಲ್ಲ, ಬಲವಂತಕ್ಕಲ್ಲ. ಸಭೆಗೆ ಬರೋದು ಬಲವಂತಕ್ಕಲ್ಲ, ವಾಕ್ಯ ಓದೋದು ಬಲವಂತಕ್ಕಲ್ಲ, ಕ್ವಾಯಟ್ ಟೀಮ್ ಅಲ್ಲಿ ಭಾಗವಹಿಸೋದು ಬಲವಂತಕ್ಕಲ್ಲ, ಅಥವಾ ಯಾವುದೇ ಕಾರ್ಯಗಳನ್ನು ಮಾಡೋದು ಬಲವಂತಕ್ಕಲ್ಲ, ಮನಸ್ಸಂತೋಷದಿಂದಲೂ ಮಾಡಬೇಕಂತೆ. ಯೆಹೋವನು ಎಲ್ಲಾ ಹೃದಯಗಳನ್ನು ವಿಚಾರಿಸುವವನು, ಎಲ್ಲಾ ಮನಸ್ಸಂಕಲ್ಪಗಳನ್ನು ಬಲ್ಲವನು ಆಗಿರ್ತಾನಲ್ಲ. ಯೆಹೋವನು ಯಾರತ್ತೆ? ಆತನು ಏನಂತೆ? ನಮ್ಮ ಹೃದಯಗಳನ್ನ ಚೆಕ್ ಮಾಡೋಣ. ಆಲ್ರೆಡಿ ಅದಕ್ಕೆಲ್ಲ ಸ್ಕ್ಯಾನಿಂಗ್ ಮೆಷಿನ್ ಫಿಟ್ ಆಗಿದೆ. ಏನೇನು ಓಡಾಡ್ತಿದೆ ಅನ್ನೋದನ್ನು ಎಲ್ಲರೂ ನಮಗೆ ಬಟ್ಟ ಬಯಲು ನಮ್ಮ ಕರ್ತನಿಗೆ. ಅದಕ್ಕೋಸ್ಕರ ನಾವು ಮೊಣಕಾಲೂರಿ ಬೇರೆ ಜನಗಳ ಮುಂದೆ ಹೇಳ್ಬೋದು, ನಾನು ಹಂಗ್ ಮಾಡಿದ್ದೆ, ಹಿಂಗ್ ಹೇಳ್ದೆ, ಹಂಗಾಯ್ತು ಅಂತ ಹೇಳ್ಬೋದು. ಅದೇ ಮೊಣಕಾಲೂರಿ ಕರ್ತನ ಮುಂದೆ ಬಂದಾಗ ನಾವು ಏನು ಹೇಳೋದಕ್ಕಾಗೋದಿಲ್ಲ. ನೀನು ಏನು ಹೇಳಿದೀಯ ಕರ್ತನ ಹೇಳ್ತಾನೆ. ಅಲ್ಲೆಲ್ಲೂಯ್ಯ. ಅದಕ್ಕೋಸ್ಕರ ಯೆಹೋವನು ಎಲ್ಲಾ ಹೃದಯಗಳನ್ನು ವಿಚಾರಿಸುವವನು, ಎಲ್ಲಾ ಮನಸ್ಸಂಕಲ್ಪಗಳನ್ನು ಬಲ್ಲವನಾಗಿರುತ್ತಾನಲ್ಲ. ನೀನು ಆತನನ್ನು ಹುಡುಕುವುದಾದರೆ, ಸೊಲೊಮೋನ ನೀನು ಒಂದು ವೇಳೆ ಆತನನ್ನು ಹುಡುಕೋದಾದರೆ ಆತನು ನಿನಗೆ ಸಿಕ್ಕುವನು. ಆತನನ್ನು ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ತಳ್ಳಿ ಬಿಡುವನು. ಅಲ್ಲೆಲ್ಲೂಯ್ಯ. ಎಷ್ಟು ಮಾತುಗಳು ಸೊಲೊಮೋನನಿಗೆ ಸಿಕ್ಕಿದ್ದಲ್ವ. ಆದ್ರೂ ಕೂಡ ಸೊಲೊಮೋನನು ಆ ಮಾತುಗಳಲ್ಲಿ ಸ್ಥಿರವಾಗಿ ನಿಲ್ಲಿಲ್ಲ. ತಂದೆ ಸಕ್ಸಸ್ಫುಲ್ ರಾಜ್ಯವನ್ನು ನಡೆದಂತ ತಂದೆ ಅಭಿಷಕ್ತನು ಆತನು ಮಗನಿಗೆ ಹೇಳ್ತಾ ಇದ್ದಾನೆ. ಆದ್ರೆ ತಂದೆಯ ಮಾತನ್ನ ಆತನ ಜೀವಿತ ನೋಡುವಾಗ ಧಿಕ್ಕರಿಸಿದನನ್ನು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ನಮ್ಮ ಜೀವಿತದಲ್ಲಿ ಈ ರೀತಿಯ ಪರಿಸ್ಥಿತಿ ಬಾರದಿರಲಿಕ್ಕೆ ಅಲ್ಲೆಲೂಯ್ಯ. ನಾವು ಯಾರನ್ನೇ ಆಶ್ರಯಿಸಿಕೊಳ್ಳಬೇಕಂತೆ? ಆತನನ್ನೇ ಮಾತ್ರವೇ, ಆತನನ್ನೇ ನಾವು ಆಶ್ರಯಿಸಿಕೊಳ್ಳಬೇಕು. ಸಂದರ್ಭ ಪರಿಸ್ಥಿತಿಗಳು ಏನೇ ಇರಲಿ, ನಾವು ಆತನನ್ನೇ ಆಶ್ರಯಿಸಿಕೊಳ್ಳುವಾಗ ಕರ್ತನು ನಮ್ಮ ಜೀವಿತದಲ್ಲಿ. ಅದಕ್ಕೋಸ್ಕರವಾಗಿ ನಮ್ಮ ಬಾಯಿಯಿಂದ ಕರ್ತನು ನಿರೀಕ್ಷೆ ಮಾಡ್ತಿರೋದು ಕೀರ್ತನೆಗಳು 27ನೇ ಅಧ್ಯಾಯ 8ನೇ ವಚನ. ಈ ವಾಕ್ಯವನ್ನ ಓದಿ ನಾವು ವಾಕ್ಯವನ್ನ ನಮ್ಮ ಹೃದಯಕ್ಕೆ ತೆಗೆದುಕೊಂಡು ನಾವು ಮುಗಿಸಿಕೊಳ್ಳೋಣ. ಕೀರ್ತನೆಗಳು 27ನೇ ಅಧ್ಯಾಯ 8ನೇ ವಚನ. ನನ್ನ ಸಾನ್ನಿಧ್ಯಕ್ಕೆ ಬಾ ಎಂಬ ನಿನ್ನ ಮಾತಿಗೆ ನಾನು ಏನಂತೇವೆ? ನನ್ನ ಸಾನ್ನಿಧ್ಯ ಬಾರಪ್ಪ ನೀನು. ನನ್ನ ಸಭೆ ಯಾವಾಗ ನಡೆಯುತ್ತೋ, ನೀವು ಪ್ರಾರ್ಥನಾ ಕೂಟಗಳು ಯಾವಾಗ ನಡೆಯುತ್ತೋ, ಮುಂಜಾವಿನ ಪ್ರಾರ್ಥನೆ ಯಾವಾಗ ನಡೆಯುತ್ತೋ, ಆ ಸಮಯದಲ್ಲಿ ನನ್ನ ಪ್ರಾರ್ಥನೆ ಸಮಯ, ವೈಯಕ್ತಿಕ ಪ್ರಾರ್ಥನೆ ಸಮಯ ಇದೆಯಲ್ಲ, ಆ ಸಮಯ ಯಾವಾಗ ನಡೆಯುತ್ತೋ ಆ ಸಮಯದಲ್ಲಿ ನೀನು ನನ್ನ ಸಾನ್ನಿಧ್ಯಕ್ಕೆ ಬಾ ಎಂದು ನಾನು ಕರೆಯುವಾಗ, ಯೆಹೋವನೇ ನಿನ್ನ ಸಾನ್ನಿಧ್ಯಕ್ಕೆ ಬರುವೆನು ಎಂದು ಉತ್ತರ ಕೊಟ್ಟೆನು. ಹಲ್ಲೆಲೂಯ. ನಾನೆಂದಿಗೂ ಕೂಡ ಏನು ರೀಸನ್ ಕೊಡದೆ, ಯಾವುದೇ ನಿರ್ಲಕ್ಷ್ಯವನ್ನು ತೋರದೆ, ಯಾವ ತಿರಸ್ಕಾರವನ್ನು ತೋರದೆ, ನನ್ನ ಹೃದಯದಲ್ಲಿರುವ ಎಲ್ಲ ತಿರಸ್ಕಾರಗಳನ್ನು ತೆಗೆದು ಹಾಕು, ನನ್ನ ನಿರ್ಲಕ್ಷ್ಯವನ್ನು ತೆಗೆದು ಹಾಕು, ನನ್ನ ಸೋಂಬೇರಿತನವನ್ನು ತೆಗೆದು ಹಾಕು, ನನ್ನಲ್ಲಿರುವಂತಹ ಎಲ್ಲ ಬೇರೆ ಬಿಸಿನೆಸ್ ಅಂದುಕೊಂಡು ಎಲ್ಲ ಬೇರೆ ವಿಚಾರಗಳ ಮನಸ್ಸಿನಲ್ಲಿರುವಂತಹ ಆಲೋಚನೆ, ಚಿಂತಾ ಭಾರವನ್ನು ತೆಗೆದು ಹಾಕಿ ನಾನು ಹೇಳ್ತೇನೆ, ನಿನ್ನ ಸಾನ್ನಿಧ್ಯಕ್ಕೆ ಬರುವೆನು ಎಂದು ಉತ್ತರ ಕೊಟ್ಟೆನು. ಹಲ್ಲೆಲೂಯ. ಯಾವಾಗ ಈ ರೀತಿಯಲ್ಲಿ ನಾವು ದೇವರನ್ನು ಆಶ್ರಯಿಸುತ್ತೇವೋ ಆವಾಗ ಕರ್ತನು ನಮ್ಮನ್ನು ನಡೆಸುವ ಆತನ ಏನ್ ಹೇಳ್ತಾರಂತೆ? ಒಂದು ವೇಳೆ ನೀನು ಈ ರೀತಿ ಆಶ್ರಯಿಸಿಕೊಳ್ಳೋದಾದ್ರೆ ಏನಾಗ್ತೀಯ? ನೀನು ಬದುಕುತ್ತೀಯ. ಹಲ್ಲೆಲೂಯ. ನೀವು ಬದುಕಿಕೊಳ್ಳಿರಿ ಎಂದು ಅನ್ಕೊಂಡು ಕರ್ತನ ಹೇಳ್ತಾರೆ. ನೀ ಕರ್ತನನ್ನೇ ಆಶ್ರಯಿಸಿ ಬದುಕಿಕೊಳ್ಳಿರಿ. ಹಲ್ಲೆಲೂಯ. ಕರ್ತನ ಸನ್ನಿಧಿಯಲ್ಲಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನ ಒಳ್ಳೆಯವನಾಗಿದ್ದಾನೆ ಪ್ರಿಯರೇ. ಯಾಕೋಬನ ರೀತಿಯಲ್ಲಿ ಇದ್ದಂತ ನಮ್ಮನ್ನ ಕರ್ತನ ಇಸ್ರಾಯೇಲರನ್ನಾಗಿ ಮಾಡಿದ್ದಾರೆ. ಆದ ನಂತರ ಆತನೇ ಹೇಳ್ತಾ ಇದ್ದಾನೆ, ನನ್ನನ್ನು ಆಶ್ರಯಿಸಿಕೋ, ನನ್ನನ್ನು ಹಿಂಬಾಲಿಸು, ನನ್ನ ವಾಕ್ಯಗಳನ್ನ ಕೈಗೊಂಡು ನಡೆ, ನನ್ನ ವಾಕ್ಯ ನಿನ್ನ ಹೃದಯದಲ್ಲಿ ಇಟ್ಟುಕೋ,
ನನ್ನನ್ನೇ ನಿನ್ನ ಆಶ್ರಯಗಿರಿಯಾಗಿ ಮಾಡಿಕೋ ಅನ್ನುವ ರೀತಿಯಲ್ಲಿ ಕರ್ತನೆ ಸಮಯ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಿ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನ ಸಾನ್ನಿಧ್ಯದಲ್ಲಿ ಕರ್ತನೆ ರಾಜ, ಫೇಸ್ಬುಕ್ ನ ಮುಖಾಂತರವಾಗಿ, ಝೂಮ್ ನ ಮುಖಾಂತರವಾಗಿ, ಅದೇ ರೀತಿಯಲ್ಲಿ ಕರ್ತನೆ ಇಲ್ಲಿ ಆಲಯದಲ್ಲಿ ಅನೇಕ ಜನರು ನಿನ್ನ ಸಾನ್ನಿಧ್ಯದಲ್ಲಿ ಬಂದಿದ್ದಾರಲ್ಲ, ಎಲ್ಲರನ್ನು ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದೇವೆ. ಎಲ್ಲರನ್ನು ನಿನ್ನ ಆಶೀರ್ವದಿಸು, ಬಲಪಡಿಸು, ನಿನ್ನ ಪ್ರಸನ್ನತೆಯಿಂದ ತುಂಬು ಕರ್ತನೆ. ಕರ್ತನೆ ಬಿಡುಗಡೆಯನ್ನು ಕೊಡು ಕರ್ತನೆ. ನಾವು ನಿನ್ನನ್ನೇ ಆಶ್ರಯಿಸಿಕೊಂಡು ನಡೆಯುವಾಗ ಸಹಾಯದಸ್ತವನ್ನ ಚಾಚು. ಸಂದರ್ಭಗಳು ಕರ್ತನೆ ರಾಜ, ಇಕ್ಕಟ್ಟುಗಳು, ಸಮಸ್ಯೆಗಳು ಬಂದಾಗ ನಮ್ಮಲ್ಲಿ ಕರ್ತನೆ ಹೃದಯದಲ್ಲಿ ಗಡಿಬಿಡಿಗಳಾಗ್ತವೆ. ಮುಂದೆ ಏನಾಗುತ್ತೋ. ಆದರೆ ಸ್ವಾಮಿ, ಆ ಸಮಯದಲ್ಲೂ ಕೂಡ ನಿನ್ನನ್ನೇ ಆಶ್ರಯಿಸಿಕೊಳ್ಳುವ ಹಾಗೆ ನಮಗೆ ಸಹಾಯ ಮಾಡು ಸಪ. ಕರ್ತನೆ ರಾಜ, ನಿನ್ನ ಸಾನ್ನಿಧ್ಯಕ್ಕೆ ಬರುವೆನು ಎನ್ನುವಂತ ಮಾತನ್ನ ನೆನಪಿಸಿಕೊಂಡು ಸದಾ ನಿನ್ನ ಸಾನ್ನಿಧ್ಯದಲ್ಲಿ ಬರುವುದಕ್ಕೆ ಯಾವುದೇ ಹಿಂಜರಿಕೆ ಇಲ್ಲದೆ, ತಿರಸ್ಕಾರವಿಲ್ಲದೆ, ನಿರ್ಲಕ್ಷ್ಯವಿಲ್ಲದೆ, ಸೋಂಬೇರಿತನವಿಲ್ಲದೆ ನಿನ್ನ ಸಾನ್ನಿಧ್ಯಕ್ಕೆ ಬರುವಾಗ ನಮ್ಮನ್ನ ನಡೆಸುವೆ ಸಪ. ನೀನು ತಾನೇ ಬಲಪಡಿಸು, ನಿನ್ನ ಪ್ರಸನ್ನತೆಯನ್ನು ತುಂಬು ಕರ್ತನೆ. ನಿನ್ನ ಹತ್ತಿರ ಬರುವುದಕ್ಕೆ ನಮ್ಮನ್ನು ತಡೆಮಾಡುವಂತ ಎಲ್ಲಾ ಸೈತಾನನ ಅಂಧಕಾರ ಶಕ್ತಿಗಳ ಬಲಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಡ್ತಾ ಇದೆ. ಬಿಡುಗಡೆ ಉಂಟು ಮಾಡಿ ತಾಣ ನಡೆಸು. ಕರ್ತನಾದ ಯೇಸು ಸ್ವಾಮಿ ಸರ ಪ್ರಾರ್ಥನೆ ಕೊಡ್ತೇನೆ, ಜೀವವುಳ್ಳ ತಂದೆ. ಆಮೆನ್.